ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದ ಶ್ರೇಷ್ಠವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನಮ್ಮ ಜೀವ ಸ್ವರೂಪರಾದಂಥ ದೇವರು ದಿನ ದಿನವನ್ನು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ ತನ್ನ ಉದ್ದೇಶ, ತನ್ನ ಚಿತ್ತ. ಸೊ ನಾವು ಆತನ ವಾಕ್ಯದ ಮೂಲಕ ತಿಳಿದುಕೊಂಡವರಾಗಿ ಅದರಂತೆ ನಾವು ನಡೆಯುವಂತೆ ದೇವರು ದಿನ ದಿನವನ್ನು ಒದಗಿಸಿ ಕೊಡ್ತಿದ್ದಾರೆ. ಆದರೆ ನಾವು ಯಾವುದಕ್ಕೂ ಕೂಡ ಮಾನ್ಯರಲ್ಲ. ಆದರೆ ದೇವರು ತನ್ನ ಅಪಾರವಾದ ಪ್ರೀತಿ ನಮ್ಮ ಮೇಲೆ ತೋರಿಸ್ತಾ ಈ ದಿನವನ್ನು ಒದಗಿಸಿಕೊಟ್ಟಿದ್ದಾರೆ. ಎಷ್ಟೋ ಜನ ನಾವು ನೋಡುವಾಗ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಇನ್ನು ಅನೇಕರು ಮರಣದ ಹಾಸಿಗೆಯಲ್ಲಿ ವೇದನೆ ಪಡ್ತಾ ಇದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ದೇವರು ಅಪಾರವಾದ ಒಂದು ದಯೆ, ಕರುಣೆ ನಮ್ಮ ಮೇಲೆ ತನ್ನ ಕೃಪೆಯನ್ನು ಹೇರಳವಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ದಿನವನ್ನು ಒದಗಿಸಿಕೊಟ್ಟಿದ್ದಾರೆ. ತನ್ನ ವಾಕ್ಯದ ಮೂಲಕ ನಾವು ನಡಿಬೇಕು, ತನ್ನ ವಾಕ್ಯದಲ್ಲಿ ನಾವು ನಿರತರಾಗಬೇಕು, ಆ ವಾಕ್ಯ ಎಂಬ ರೀತಿಯಲ್ಲಿ ನಾವು ಜೀವಿಸಬೇಕು, ತನ್ನ ಉದ್ದೇಶನ ತಿಳಿದುಕೊಳ್ಬೇಕು, ಆತನ ಚಿತ್ತದಂತೆ ನಾವು ನಡೆದುಕೊಳ್ಬೇಕು, ಆಶೀರ್ವಾದಕರವಾಗಿ, ಕ್ಷೇಮವಾಗಿ, ಹಿತವಾಗಿ ನಾವು ಜೀವಿಸಬೇಕೆಂಬುದೇ ನನ್ನ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಈ ದಿನವನ್ನು ಏರ್ಪಡಿಸಿ ತನ್ನ ವಾಗ್ದಾನ ನಮಗೆ ಒದಗಿಸಿಕೊಡ್ತಿರುವಾಗ ಈ ದಿನದ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆಮೇನ್. ಯಾರು ಪ್ರಿಯರು ನಮ್ಮನ್ನು ಬಲಪಡಿಸುವಂಥದ್ದು? ನಾವು ತಿನ್ನುವಂಥ ಆಹಾರ ನಮ್ಮನ್ನು ಬಲಪಡಿಸ್ತಾ ಇದೆಯಾ, ಅಥವಾ ನಾವು ಪ್ರೀತಿಸುವಂಥ ಮನುಷ್ಯರು ನಮ್ಮನ್ನು ಬಲಪಡಿಸ್ತಾ ಇದ್ದಾರಾ? ಇಲ್ಲವೇ ಇಲ್ಲ. ಕರ್ತನಾದ ದೇವರು ಮಾತ್ರವೇ ನಮ್ಮನ್ನು ಬಲಪಡಿಸುವಂಥದ್ದು. ಈ ಇಹಲೋಕದ ಪ್ರಯಾಣದಲ್ಲಿ ಪ್ರಯಾಣಿಕರಾಗಿ ನಾವು ಪ್ರಯಾಣಿಸುವಾಗ ಅನೇಕ ಹೊಡೆದೊಡುಕುಗಳು ಬರ್ತಾ ಇರ್ತವೆ, ಹೌದಲ್ವಾ? ಅನೇಕ ಸಮಸ್ಯೆಗಳ ರೀತಿಯಲ್ಲಿ, ಮನುಷ್ಯರ ಮೂಲಕವಾಗಿ, ಪರಿಸ್ಥಿತಿಗಳ ಮೂಲಕವಾಗಿ ಅನೇಕ ರೀತಿಯಾಗಿ ನಾವು ಸಹಿಸಿಕೊಳ್ಳಲಾಗದ ರೀತಿಯಲ್ಲಿ, ನಾವು ಭರಿಸಲಾಗದ ಒಂದು ಸ್ಥಿತಿಯಲ್ಲಿ ಇನ್ಯಾಕೆ ಜೀವನ ಎಂಬ ಒಂದು ಆಲೋಚನೆಗೆ ಹೋಗುವಂಥ ಪರಿಸ್ಥಿತಿಗಳು, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎದುರಾಗುತ್ತೆ. ಪ್ರಿಯರೇ, ಅನೇಕರ ಜೀವನದಲ್ಲಿ ಈ ರೀತಿಯಾಗಿ ಎದುರಾಗಿಯೇ ಅವನ್ನ ಬಲಪಡಿಸುವುದು ಯಾರೂ ಇಲ್ಲದೆ ಅವರ ಜೀವನ ಹೇಗೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿ ಹಾದು ಹೋಗಿ ಜೀವನವೇ ಕಳೆದುಕೊಂಡಿದ್ದಾರೆ. ಹೌದಾ? ಈಗ ಅನೇಕರು ಇಲ್ಲ, ಆದರೆ ನಿನ್ನನ್ನು ನನ್ನ ಬದುಕಿಸ್ತಾ ಇದ್ದಾರೆ ಅಂದರೆ ಇದುವಂಥ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ದೇವರು ನಮ್ಮನ್ನು ಬಲಪಡಿಸುವ ಆತನ ಎಂಬುದಾಗಿ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ಎಲ್ಲ ಯಾವ ಶತ್ರುಗಳು, ಯಾವ ಒಂದು ಸಮಸ್ಯೆಗಳು ಎದುರಾದರೂ ನನ್ನ ಬಲಪಡಿಸುವ ಆತನು ಒಬ್ಬರಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ಆತನು ಫಲದಾಯಕನು, ಆತನು ನಮ್ಮನ್ನು ಬಲಪಡಿಸುವಂಥ ದೇವರು, ಆತನು ಪರಾಕ್ರಮಶಾಲಿಯಾದಂಥ ದೇವರು. ನಮ್ಮನ್ನು ಬಲಪಡಿಸ್ತಾರೆ, ನಮ್ಮನ್ನು ನಿಲ್ಲಿಸ್ತಾರೆ, ನಮ್ಮ ಆತ್ಮ ಸ್ಥೈರ್ಯವನ್ನು ಬಲಪಡಿಸ್ತಾರೆ. ಶರೀರಕ್ಕೆ ಬೇಕಾದ ಬಲ ನಾವು ಆಹಾರನ ಹೊಂದಿಕೊಂಡು ನಮ್ಮ ಆತ್ಮಕ್ಕೆ ಬೇಕು, ನಮ್ಮ ಮನಸ್ಸಿಗೆ ಧೈರ್ಯ ಬೇಕು. ಶರೀರ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿದ್ದರೂ ಮನಸ್ಸಿಗೆ ನೆಮ್ಮದಿಲ್ಲದೆ ಎಷ್ಟೋ ಜನ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಮಾನಸಿಕ ಒತ್ತಡಕ್ಕೆ ಒಳಗಾಗಿ, ಮಾನಸಿಕ ಖಿನ್ನತೆಗೊಳಗಾಗಿ, ಹೌದಲ್ವಾ? ಮನಸ್ಸಿಗೆ ಧೈರ್ಯ ಸಾಲದೆ, ಭವಿಷ್ಯತ್ತಿನ ಭಯ. ಎಷ್ಟೋ ಯೌವನಸ್ಥರು ತಮ್ಮ ಜೀವನವನ್ನೇ ಅಲ್ಪಾಯುಷ್ಯದಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಕಾರಣ ಅದೇ. ನೋಡಿದ್ರೆ ದಷ್ಟಪುಷ್ಟವಾಗಿದ್ದಾರಲ್ಲ, ಏನಾಯಿತು ಅನ್ನುವಂಥ ಸ್ಥಿತಿಯಲ್ಲಿ ನಾವು ಮಾತನಾಡಿಕೊಳ್ಳೋದಾದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆದರೆ ನಿನಗೂ ನನಗೂ ಒಂದು ಸಂತೋಷವಾದಂಥ ಒಂದು ವರ್ತಮಾನ ಏನು ಗೊತ್ತಾ? ನಿನ್ನನ್ನು ದೇವರು ಬಲಪಡಿಸ್ತಾರೆ. ನೀನು ಶಾರೀರಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿ ಬಲಪಡಿಸ್ತಾರೆ. ನಿನ್ನ ಮನಸ್ಸಿಗೆ ಬಲವನ್ನು ಒದಗಿಸಿಕೊಡ್ತಾರೆ, ಆ ಮನಸ್ಥೈರ್ಯವನ್ನು ಒದಗಿಸಿಕೊಡ್ತಾರೆ, ಧೈರ್ಯವನ್ನು ಒದಗಿಸ್ತಾರೆ. ಆ ಧೈರ್ಯದಿಂದಲೇ ಏನೇ ಬಂದರೂ ನಾನು ಜಯಿಸಬಲ್ಲೆ, ನಾನು ನಿಲ್ಲಬಲ್ಲೆ, ನನ್ನ ದೇವರು ನನಗೆ ಸಹಾಯಕನಾಗಿದೆ, ನನ್ನ ದೇವರು ನನ್ನ ಬಲಪಡಿಸಲಿಕ್ಕೆ ಶಕ್ತನು, ಆತನಲ್ಲಿದ್ದುಕೊಂಡು ನಾನು ಶಕ್ತನಾಗ್ತೇನೆ ಎಂಬುದಾಗಿ ನಾವು ಧೈರ್ಯವಾಗಿರಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲ ಅಂದರೆ ನಾವು ಕುಗ್ಗಿ ಹೋಗಬೇಕಾಗತ್ತೆ, ನಾವು ಬಿದ್ದಂಥ ಸ್ಥಿತಿಯಲ್ಲೇ ಇರಬೇಕಾಗತ್ತೆ. ಎಸ್, ಬೀಳಬಹುದು, ಕುಗ್ಬೋದು, ಆದರೆ ಪರಿಶುದ್ಧ ದೇವರು, ಪರಾಕ್ರಮಶಾಲಿಯಾದಂಥ ದೇವರು ನಮ್ಮನ್ನು ಬಲಪಡಿಸುವ ಆತನಲ್ಲಿ ನಾವಿರಬೇಕು. ಮೊದಲು ನಾವು ಆತನಲ್ಲಿದ್ದಾಗ ಆತನೇ ನಮ್ಮನ್ನು ಬಲಪಡಿಸ್ತಾರೆ. ನಾವು ಆತನಿಂದ ಪರಿಸ್ಥಿತಿಗಳಿಂದ ದೂರವಾದರೆ ನಾವು ಖಂಡಿತವಾಗಿಯೂ ಬಿದ್ದಂಥ ಸ್ಥಿತಿಯಲ್ಲಿಯೇ ಇರಬೇಕಾಗುತ್ತೆ. ಅದಕ್ಕಾಗಿ ನಾವು ಮೊದಲು ಆತನಲ್ಲಿ ಇದ್ದುಕೊಂಡು ನಾನು ಬಲವನ್ನು ಹೊಂದಿಕೊಳ್ಬೇಕು. ಆಮೇಲೆ
ಆದರೆ ನಾವು ಯಾವುದರಲ್ಲಿ ಬಲವನ್ನು ಹೊಂದಿಕೊಳ್ತಾ ಇದ್ದೇವೆ, ಆ ಬಲ ಎಷ್ಟರ ಮಟ್ಟಿಗೆ ನಮ್ಮನ್ನು ಮುನ್ನಡೆಸ್ತಾ ಇದೆ, ನಾವು ನಿಲ್ಲಲಿಕ್ಕೆ ಆ ಬಲ ನನಗೆ ಸಹಾಯಕರವಾಗಿದೆಯಾ ಅನ್ನುವಂಥದ್ದು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಇಹಲೋಕ ಸಂಬಂಧವಾದ ಬಲ ನಮ್ಮನ್ನು ಮುನ್ನಡೆಸೋದಿಲ್ಲ ಪ್ರಿಯರೇ, ಅದು ಅಲ್ಪ ಕಾಲದ ಬಲವಷ್ಟೇ. ಆದರೆ ದೇವರಿಂದ ಹೊಂದಿಕೊಳ್ಳುವಂಥ ಬಲ ಅದು ಅತ್ಯುನ್ನತವಾದ ಶ್ರೇಷ್ಠವಾದ ಬಲವಾಗಿದೆ. ಅದನ್ನು ಸಮಸ್ಯೆಗಳನ್ನ ಎದುರಿಸುವಂಥ ರೀತಿಯಲ್ಲಿ ನಾವು ಬಲ ಹೊಂದಿಕೊಳ್ತೇವೆ. ಆಮೇಲೆ ಆ ರೀತಿಯಾಗಿ ನಾವು ಜೀವಿಸಬೇಕು. ಏನೇ ಇದ್ದರೂ ಅಪ್ಪ ನನ್ನನ್ನು ಬಲಪಡಿಸು, ನಿನ್ನಲ್ಲಿ ನಾನು ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ, ನೀನೇ ನನ್ನ ಬಲಪಡಿಸು ಆತನು. ಅಪ್ಪ ನನಗೆ ಬಲ ಸಾಲ್ತಾ ಇಲ್ಲ, ಈ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ, ಈ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ, ಅವಮಾನವನ್ನು ಭರಿಸಲಿಕ್ಕೆ, ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನಿನ್ನ ಬಲದಿಂದಲೇ ಸಾಧ್ಯ. ನನ್ನ ಬಲಪಡಿಸಪ್ಪ, ನನ್ನ ಧೈರ್ಯಪಡಿಸಪ್ಪ. ನಾನು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೇನೆ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನೀನೇ ನಮ್ಮ ಮನಸ್ಥಿತಿಯನ್ನು ಸರಿಪಡಿಸು, ಧೈರ್ಯವನ್ನು ಒದಗಿಸಿಕೊಡು ಸ್ವಾಮಿ ಎಂಬುದಾಗಿ ನೀನು ಕರ್ತನಲ್ಲಿ ಇದ್ದುಕೊಂಡು ಕೇಳುವುದಾದರೆ ಎಸ್, ಆತನು ನಮ್ಮನ್ನು ಬಲಪಡಿಸಿ ಉನ್ನತವಾಗಿ ನಿಲ್ಲಿಸಲಿಕ್ಕೆ ಶಕ್ತನು. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರೂ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸಹಾಯಕನು, ಬಲಪಡಿಸುವಾತನಾದಂಥ ದೇವರನಿಗೆ ಸ್ತೋತ್ರ. ಈ ವಾಕ್ಯದ ಮೂಲಕ ಕೇಳ್ತಾ ಇರುವಂಥ ಅನೇಕರು ಕರ್ತನೆ ಅಪ್ಪ, ಅನೇಕ ಸಮಸ್ಯೆಗಳಲ್ಲಿ ಅಪ್ಪ ಏಳಲಾಗದಂಥ ಸ್ಥಿತಿಯಲ್ಲಿ, ಧೈರ್ಯವಾಗಿ ನಿಲ್ಲಲಾದ ಸ್ಥಿತಿಯಲ್ಲಿ ಇದ್ದಾರೆ ಸ್ವಾಮಿ. ಅದನ್ನು ಧೈರ್ಯಪಡಿಸಿ ಮುನ್ನಡೆಸು ಸ್ವಾಮಿ, ಬಲಪಡಿಸಪ್ಪ ಅಪ್ಪ. ಈ ಒಂದು ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನ ನೋಡ್ತಿರುವಂಥ ಪ್ರತಿಯೊಬ್ಬರನ್ನ ಧೈರ್ಯಪಡಿಸಿ ಅಪ್ಪ ನೀನು ಬಿಡುಗಡೆ ಕೊಟ್ಟು ಆಶೀರ್ವಾದಕರವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಜೀವಗಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.